ಹಲೋ ಎವ್ರಿವನ್, ಎಕ್ಸಸೈಸ್ ನಂಬರ್ 11.2 ಕ್ವಶನ್ ನಂಬರ್ 3 ನೋಡಿ ಏನು ಕೊಟ್ಟಿದ್ದಾರೆ. ಸೇ ಟ್ರೂ ಆರ್ ಫಾಲ್ಸ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓನ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಬರೆಯೋದೆಲ್ಲ ಜಸ್ಟಿಫೈ ಮಾಡಬೇಕು. ಓಕೆ, ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 10 × 10⁻11 ಈಸ್ ಈಕ್ವಲ್ಸ್ ಟು 100⁻11 ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇರುವಾಗ ಯಾವ ರೀತಿ ಮಾಡಬೇಕು ನೋಡಿ, LHS RHS ಆ ಥರ ಮಾಡೋಣ. ಫಸ್ಟು LHS ನೋಡೋಣ. ಈಗ ಸೇಮ್ ಬೇಸ್ ಇದೆ ಅಲ್ವಾ, ಸೊ ನಾವು ಸೇಮ್ ಬೇಸ್ ಇದ್ದಾಗ ಯಾವ ರೀತಿ ಮಾಡ್ಬೋದು, ಎಕ್ಸ್ಪೋನೆಂಟ್ಸ್ನ ಆ್ಯಡ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ, ಸೊ 1 + 11 ಆಯಿತಾ. ಈಗ ಏನು ಬರುತ್ತೆ, 10⁻1 + 11 ಎಷ್ಟಾಯಿತು, 12 ಆಯಿತು. ಸೊ ಇದು 12 ಬಂತು. ಈಗ ನೋಡೋಣ, ಇದು 100 ಇದ್ದರೆ ಯಾವ ರೀತಿ ಬರ್ಕೋಬೋದು ನಾವು 100ನ ನೋಡಿ, 10² ಅಂತ ಬರ್ಕೋಬೋದಲ್ವಾ. ಅಂದರೆ 100 10 × 10 = 100 ಆಗುತ್ತಲ್ವ. ಸೊ ನಾವು ಆ ರೀತಿ ಬರ್ಕೊಂಡ್ರೆ ನಮಗೆ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 10² ⁻11 11 ಹಂಗೆ ಇಡೋಣ. ಓಕೆ, ಈಗ ನೋಡಿ ನಾವು ಈಗ ಯಾವ ಫಾರ್ಮುಲಾ ಲಾ ಯೂಸ್ ಮಾಡ್ಬೋದು, a⁻m ⁻n a⁻m × n. ಈ ಲಾ ಯೂಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾಗತ್ತೆ. 10⁻2 × 11 11 2 = 22 ಬಂತು. ನೋಡಿ ಈಗ LHS ಏನು ಬಂದಿದೆ, 10⁻12 ಇದೆ. RHS 10⁻22 ಇದೆ. ಸೊ LHS ಈಸ್ ನಾಟ್ ಈಕ್ವಲ್ ಟು RHS. ಸೊ ಏನಂತ ಹೇಳ್ಬೋದು ನಾವು, ಫಾಲ್ಸ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಈಗ ನೋಡಿ, 2⁻3 ಈಸ್ ಗ್ರೇಟರ್ ದ್ಯಾನ್ 5² ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ ಮಾಡೋಣ. LHS ಮಾಡೋಣ. 2 × 2 × 2 2ನ 3 ಟೈಮ್ಸ್ ಬರಬೇಕಲ್ವ. 2³ ಅಂತಂದರೆ ಸೊ ಎಷ್ಟು ಬರುತ್ತೆ, 2 × 2 = 4 4 × 2 = 8 ಬಂತು LHS. ಈಗ RHS ಏನು ಬರುತ್ತೆ, 5² ಅಂದರೆ 5 × 5 ಏನು ಬರುತ್ತೆ, 5 × 5 25 ಬಂತು. ಸೊ ಸೇಮ್ ಆಯಿತಾ. ನೋಡಿ, 2³ ಈಸ್ ಗ್ರೇಟರ್ ದ್ಯಾನ್ 5² ಅಂತ ಕೊಟ್ಟಿದ್ದಾರೆ. ಇದು ಗ್ರೇಟರ್ ಆಯಿತು, ಇದು ಗ್ರೇಟರ್, ಇದು 25 ಇದು ಬಿಗ್ಗರ್ ನಂಬರ್. ಸೊ ಫಾಲ್ಸ್ ಅಂತ ಹೇಳ್ಬೋದು. LHS ಫಾಲ್ಸ್ ಅಂತ ಹೇಳ್ಬೋದು. ಓಕೆ, ಅವರು ಗ್ರೇಟರ್ ಅಂತ ಕೊಟ್ಟಿದ್ದಾರೆ, ಸೊ ಫಾಲ್ಸ್ ಅಂತ ಹೇಳ್ಬೋದು. ಈಗ ನೋಡಿ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 2³ × 3² = 6⁵. ಅಂದರೆ ನೋಡಿರಿ ಇಲ್ಲಿ ಏನಾಗುತ್ತೆ, 2 × 3 ಮಾಡಿದ್ರೆ 6 ಬರುತ್ತೆ, ಇಲ್ಲಿ ಮೇಲೆ ಆ್ಯಡ್ ಮಾಡಿದ್ರೆ 5 ಬರುತ್ತೆ. ಆ ರೀತಿ ಅವ್ರು ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ. ಓಕೆ, ನಾವು ಹೆಂಗೆ ಮಾಡೋಣ, LHS ಮಾಡಿ ನೋಡೋಣ. 2³ ಅಂದರೆ ಯಾವ ರೀತಿ ಬರ್ಕೋಬೋದು ನಾವು, 2ನ 3 ಟೈಮ್ಸ್ ಬರಿಬೇಕಾಗತ್ತೆ. 3² ಅಂದರೆ 3ನ 2 ಟೈಮ್ಸ್ ಬರಿಬೇಕಾಗತ್ತೆ. ಸಾರಿ, ಈಗ ನೋಡಿ, 2 × 2 = 4 4 × 2 = 8 8 × 3 3 = 9 ಬಂತು. 8 9 = 72 ಬಂತು ಅಲ್ವಾ. ಈಗ RHS ನೋಡೋಣ. 6 × 6 × 6 × 6 × 6 5 ಟೈಮ್ಸ್ 6ನ ಮಾಡಬೇಕು. ಈಗ ನೋಡಿರಿ, 2 2 ಮಾಡೋಣ. 6 6 = 36 ಇಂಟು ಮತ್ತೆ 6 6 = 36 ಇಂಟು 6. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 36 × 6 ಮಾಡೋಣ. 6 6 = 36 6 3 = 18 18 + 3 = 21. ಓಕೆ, ಈಗ 216 ಇಂಟು 36 ಮಾಡೋಣ. ಮತ್ತೆ ಇಲ್ಲಿದೆ ಅಲ್ವಾ. ಈಗ ನೋಡಿ, 6 6 = 36 6 1 = 6 + 3 9 6 2 = 12 + 12 3 6 = 18 1 ಕ್ಯಾರಿ 3 1 = 3 + 1 4 3 2 = 6. ಈಗ ನೋಡಿ, 6 8 + 9 = 17 1 ಕ್ಯಾರಿ 4 + 2 + 1 7 6 + 1 = 7. ಏನು ಬಂತು ನಮಗೆ, 7 7 7 6 ಬಂತು. ಓಕೆ, ಇದನ್ನು ನಾವು ರಬ್ ಮಾಡೋಣ. ಈಗ ನೋಡಿ, ಅವ್ರೇನು ಕೊಟ್ಟಿದ್ರು, ಈಕ್ವಲ್ ಟು ಅಂತ ಕೊಟ್ಟಿದ್ರು. 2³ × 3² =
6 ಟು ದ ಪವರ್ ಆಫ್ 5 ಅಂತ. ಈಗ ನೋಡಿ ನಮ್ಗೆ ಏನು ಬಂದಿದೆ ಆನ್ಸರ್ ಇಲ್ಲಿ 72 ಬಂದಿದೆ. LHS RHS 7776 ಬಂದಿದೆ. ಈಕ್ವಲ್ ಟು ಆಯಿತಾ? ಇಲ್ಲ. ಸೊ ನಾವೇನು ಬರಿಬೋದು? LHS ಈಸ್ ನಾಟ್ ಈಕ್ವಲ್ ಟು RHS. ಸೊ ಏನು ಬರಿಬೋದು ನಾವು? ಫಾಲ್ಸ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ನೋಡಿ ಏನು ಕೊಟ್ಟಿದ್ದಾರೆ? 3 ಟು ದ ಪವರ್ ಆಫ್ 0 ಇಸ್ ಈಕ್ವಲ್ಸ್ ಟು 1000 ಟು ದ ಪವರ್ ಆಫ್ 0 ಅಂತ ಕೊಟ್ಟಿದ್ದಾರೆ. 3 ಟು ದ ಪವರ್ ಆಫ್ 0 ಅಂದರೆ ಏನು ಬಂತು ಆನ್ಸರ್? 1 ಬರುತ್ತೆ. ಈಗ ಈ ಕಡೆ ನೋಡೋಣ, LHS 1 ಬಂತು. RHS ಏನು ಬರುತ್ತೆ? 1000 ಟು ದ ಪವರ್ ಆಫ್ 0, ಎನಿ ನಂಬರ್ ಟು ದ ಪವರ್ ಆಫ್ 0 ಈಸ್ ಈಕ್ವಲ್ಸ್ ಟು 1 ಅಲ್ವಾ? ನಮ್ಗೆ ಗೊತ್ತಿದೆ. ಸೊ RHS ಕೂಡ 1 ಬಂತು. ಸೊ LHS ಈಸ್ ಈಕ್ವಲ್ ಟು RHS. ಏನು ಬರಿಬೋದು ನಾವಿಲ್ಲಿ? ಟ್ರೂ ಅಂತ ಬರಿಬೋದು. ಓಕೆ, ಈಗ ನೆಕ್ಸ್ಟ್ ಒನ್.